ಈ ಮಾವಿನಕಾಯಿ ಸೀಸನ್ನಾಗ ಎಲ್ಲರೂ ಮಾಡಿ ಉಣ್ಲೇಬೇಕಾದಂಥದ್ದು ಈ ಮಾವಿನಕಾಯಿ ಚಿತ್ರಾನ್ನ ಹೆಂಗೆ ಮಾಡ್ಬೇಕಂತ ಇವತ್ತಿನ ವಿಡಿಯೋದಾಗ ತೋರಿಸ್ತೀನಂತ ಬರ್ರಿ. ಈ ಚಿತ್ರಾನ್ನ ಮಾಡ್ಲಿಕ್ಕೆ ಮೊದಲ ನಾವಿಲ್ಲಿ ಅನ್ನ ಮಾಡಿ ಇಟ್ಕೋಬೇಕ್ರಿ. ಅಷ್ಟೇ ಉದುರು ಮಾಡಿ ಇಡಬೇಕಾಗ್ತದೆ. ಒಂದು ಕಡಾಯಿದಾಗ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸಾಸಿ ಜೀರಿಗೆಗೆ ಹಿಂಗೆ ಕುಣಿಸಿ ಕಡ್ಲಿ ಬೇಳೆ ಮತ್ತು ಇಲ್ಲಿ ಉದ್ದಿನ ಬೇಳೆ ಹಾಕಿ ಸ್ವಲ್ಪ ಕೆಂಪಗಾಗತನ ಹುರಿಬೇಕ್ರಿ. ಹಾಗೆ ಒಂದಿಷ್ಟು ಶೇಂಗಾ ಹಾಕಿ ಅವಕ್ಕೂ ಬಣ್ಣ ಬರತನ ಹುರಿಬೇಕಾಗ್ತದ್ರಿ. ಈಗ ಉಳ್ಳಾಗಡ್ಡಿ, ಹಸಿ ಮೆಣಸಿನ್ಕಾಯಿ ಮತ್ತು ಕುಟ್ಟಿದ್ದು ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಇವಕ್ಕೂ ಚಲೋ ಹುರಿತೀನಂತ್ರಿ. ಈಗ ನೋಡ್ರಿ ಉಪ್ಪು ಹಾಕ್ಲತ್ತೀನಿ ರೀ. ಅನ್ನದಾಗ ಉಪ್ಪು ಹಾಕಿ ಮಾಡ್ಕೊಂಡಿದ್ದೇವ್ರಿ. ಹಿಂಗಾಗಿ ಉಪ್ಪು ನೋಡ್ಬಿಟ್ಟು ಹಾಕೋಬೇಕ್ರಿ. ಮತ್ತು ಅರಿಶಿನ ಪುಡಿ ಹಾಕಿ ಹುರಿತೀನಂತ್ರಿ. ಮತ್ತೀಗ ಒಂದು ಅರ್ಧ ಮಾವಿನಕಾಯಿ ತೊಳೆದು ಸೊಪ್ಪಿ ಸಹಿತ ತುರಿದು ಹಾಕ್ಲತ್ತೀನಿ ರೀ. ಬೇಕಾದ್ರೆ ಸೊಪ್ಪಿ ತೆಗೆದು ನೀವು ಹಾಕ್ಬೋದು. ಇದಕ್ಕೆ ಒಂದು 2 ನಿಮಿಷ ಹುರಿದು ಇಲ್ಲಿ ಸ್ವಲ್ಪ ಏನು ಮಾಡ್ತೀನಿ ರೀ, ತುರಿದಿದ್ದು ಹಸಿ ಕೊಬ್ಬರಿ ಸೇರಿಸ್ಲತ್ತೀನಿ ರೀ. ಮಸ್ತ್ ಟೇಸ್ಟ್ ಬರ್ತದೆ ರೀ. ಇದಕ್ಕೇನು ಜಾಸ್ತಿ ಹುರಿಯೋದು ಬೇಕಾಗಲ್ರಿ. ಈಗ ಈ ಮಾಡಿಟ್ಟಿದ್ದು ಅನ್ನ ಮತ್ತು ಅದ್ರಾಗ ಕೊತ್ತಂಬರಿ ಹಾಕಿ ಚಲೋ ಕಲಿಸ್ತೀನಂತ್ರಿ. ಇದಕ್ಕೇನೀಗ ಬಿಸಿ ಮಾಡೋದು ಬ್ಯಾಡ್ರಿ. ಹಾಗೆ ನಾವು ಸ್ಟವ್ ಆಫ್ ಮಾಡಿ ಹಾಗೆ ಕಲಿಸ್ಬೇಕಾಗ್ತದೆ. ನೋಡಿರಿ, ನಮ್ಮ ಮಾವಿನಕಾಯಿ ಚಿತ್ರಾನ್ನ ಇಲ್ಲಿ ರೆಡಿಯಾಗಿಬಿಟ್ಟದ್ರಿ. ಹೋದ ವರ್ಷ ಬೇಸಿಗೆಯಾಗ ನಾನು ಎಳ್ಳು ಪುಡಿ ಹಾಕಿ ಈ ಮಾವಿನಕಾಯಿ ಚಿತ್ರಾನ್ನ ಹೆಂಗೆ ಮಾಡ್ಬೇಕಂತ ತೋರಿಸಿದ್ರಿ. ಆದರೆ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸಿನ್ರಿ. ಯಾವ್ದು ಇಷ್ಟ ಆಯ್ತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗ್ತೀನಂತ್ರಿ.